ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ರೈತ ಬಾಂಧವರು, ನಾವು ತರಕಾರಿಗಳನ್ನು ರೈತರಾದಂಥವರು ಹೊರಗಡೆ ಹೋಗಿ ಅಂಗಡಿಯಲ್ಲಿ ತರ್ತಾ ಇದ್ದೀವಿ. ನಾವು ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಅಂಗಡಿಯಲ್ಲೇ ತರ್ತೀವಿ. ಆದರೆ ಅದನ್ನು ನಾವು ಬೆಳ್ಕೊಳ್ಳೋಕ್ಕಾಗತ್ತೆ. ನಾವು ಮತ್ತೆಲ್ಲ ತರಕಾರಿಗಳನ್ನು ಬೆಳೆದ್ರು ಬೇರೆ ತರಕಾರಿಗಳನ್ನು ಬೆಳ್ಕೊಳ್ಳೋಕ್ಕಾಗತ್ತೆ. ನೋಡಿ, ಕೃಷಿ ಇಲಾಖೆಗಳಲ್ಲಿ ಹಾಗೂ ಕೃಷಿ ಮೇಳಗಳಲ್ಲಿ ಇವಾಗ ಎಲ್ಲ ಕಡೆಗೂ ಸಂಶೋಧನೆ ಮಾಡಿದೆ. ಇವಾಗ ನಮಗೆ ಮಾದರಿಯ ಅವ್ರು ಮಾಡಿ ಪ್ರಾಕ್ಟಿಕಲಾಗಿ ಮಾಡಿ ನಮಗೆ ತೋರಿಸ್ತಾರೆ. ಅದನ್ನು ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಅಂಗಡಿಗೆ ಹೋಗಿ ತರಕಾರಿ ತರೋದು ಇದಾಗುತ್ತೆ. ಮತ್ತು ಕೆಮಿಕಲ್ಲಿಂದ ತರಕಾರಿ ತಿನ್ನೋದು ಮಾರ್ಕೆಟಲ್ಲಿ ಬರುವಂಥದ್ದು ಅತಿ ಕೆಮಿಕಲ್ ಯೂಸ್ ಮಾಡಿರುವಂಥ ತರಕಾರಿಗಳೇ ಬರೋದು. ನಮಗೆ ಆ ಊರಿನಲ್ಲಿ ತರಕಾರಿಗಳು ಸಿಕ್ಕೋದಿಲ್ಲ, ಬೆಳೆಯೋರು ಕಡಿಮೆ ಆಗಿದ್ದಾರೆ. ವಿಷಪೂರಿತ ತರಕಾರಿಗಳನ್ನು ತಿಂದು ನಮ್ಮ ಆರೋಗ್ಯಗಳು, ಎಷ್ಟೇ ನಾವು ತರಕಾರಿಗಳು ತಿಂದರೂ ಅದರಿಂದ ನಮ್ಮ ಆರೋಗ್ಯಗಳು ಹಾಳಾಗ್ತಾ ಇದೆ. ಇವಾಗ ಏನೋ ಉಪ್ಪಲ್ಲಿ ತೊಳೆದರೆ ಇದು ಹೋಗುತ್ತೆ, ಹೌದು, ಅದರಲ್ಲಿ ಅಂಶ ಸೇರಿರುತ್ತಲ್ಲ, ಅದು ಹೇಗೆ ಹೋಗುತ್ತೆ ಅನ್ನೋದು ಯಾರೂ ಪ್ರಶ್ನೆ ಮಾಡುವುದಿಲ್ಲ. ಮೇಲ್ಗಡೆಯಿಂದ ತೊಳೆದಿದ್ದು ಮಾತ್ರ, ಮೇಲ್ಗಡೆ ಇದ್ದಿದ್ದು ಮಾತ್ರ ಉಪ್ಪು ನೀರಲ್ಲಿ ತೊಳೆದರೆ ಹೋಗುತ್ತೆ ಕೆಮಿಕಲ್, ಬಿಟ್ಟರೆ ಅದ್ರ ಒಳಗಡೆ ಸೇರಿರುತ್ತೆ, ಅದು ಗುಣ ಸ್ವಭಾವದಲ್ಲಿ ಸೇರಿರುತ್ತಲ್ಲ ವಿಷದ ಅಂಶಗಳು, ಅದು ಹೋಗೋದಿಲ್ಲ. ಅದು ನಮ್ಮ ದೇಹಕ್ಕೆ ಸೇರುವುದು. ಅದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ತರಕಾರಿ ಬೆಳೆಯೋದು ಕೆಲವರಿಗೆ ಏನು ಅಂದರೆ ಇದು ಕಷ್ಟದ ಕೆಲಸ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಜಾಗ ಇದ್ದರೆ ನಾವು ಟೆರೆಸಲ್ಲಿ ಮಾಡ್ಬೋದು. ಮನೆ ಎದುರುಗಡೆ ಜಾಗ ಇದ್ದರೆ, 1-2 ಸೆನ್ಸ್ ಜಾಗ ಇದ್ದರೆ ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿಗಳನ್ನು ನಾವು ಮಾಡ್ಕೊಳ್ಬೋದು. ಆದರೆ ಇವತ್ತು ಮಾಡೋದು ಕಷ್ಟ ಆಗಿರೋದ್ರಿಂದ ಮಾಡಲಿಕ್ಕೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಅದು ಮೇನ್ ಸಮಸ್ಯೆ ಆಗಿರೋದ್ರಿಂದ ನಾವು ಮನಸ್ಸು ಮಾಡೋದಿಲ್ಲ. ಆದರೆ ಎಲ್ಲ ಕಡೆ ಕೃಷಿ ಮೇಳಕ್ಕೆ ಹೋದಾಗ, ಎಲ್ಲ ಕಡೆ ಹೋದಾಗೂ ನಾವು ಅದನ್ನು ಪ್ರಾತ್ಯಕ್ಷಿಕೆ ನೋಡ್ತೀವಿ, ಅದನ್ನು ಮಾಡಿರೋದು ನೋಡ್ತೀವಿ. ಆದರೆ ಅದನ್ನು ಪ್ರಯೋಗ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಪ್ರಯೋಗ ಮಾಡೋದು ಕಷ್ಟನಾ ಅಂತ ಕೇಳಿದ್ರೆ ತುಂಬ ಸುಲಭ. ಏಕೆ ಅಂದರೆ ಇದಕ್ಕೆ ಏನು ನೀವು ಹೆವಿಯಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕವರ್ಗಳು ಸಿಕ್ಕತ್ತೆ, ಗ್ರೋ ಬ್ಯಾಗ್ ಅಂತ ಸಿಗ್ತವೆ. ಮತ್ತು ನಾವು ನಮ್ಮ ಚೀಲ ಇದ್ದರೂ ಮಾಡ್ಬೋದು. ಅದು ಚೀಲ ಬೇಗ ಡ್ಯಾಮೇಜ್ ಆಗೋದ್ರಿಂದ ಇದರಲ್ಲಿ ನಾವು ಪಾಟ್ಗಳಲ್ಲಿ ಹಾಗೂ ಇದು ಗ್ರೋ ಬ್ಯಾಗಲ್ಲಿ ಮಾಡಿದ್ರೆ, ಗ್ರೋ ಬ್ಯಾಗು ನಮ್ಗೆ 5 ವರ್ಷ ಬಾಳಿಕೆ ಬರುತ್ತೆ. ಅದರಲ್ಲಿ ನಾವು ಮಾಡೋದು ತುಂಬ ಈಸಿ. ಅದರಲ್ಲಿ ಗಿಡಗಳನ್ನು ನಾವು ಟ್ರೈಯಲ್ಲಿ ಗಿಡಗಳನ್ನು ಮಾಡ್ಕೊಳ್ಬೇಕು. ಗಿಡ ಮಾಡುವಾಗ ಟ್ರೈಯಲ್ಲಿ ಮಾಡಿದಾಗ ಗಿಡ ನಮಗೆ ಇರುವೆಗಳ ಕಾಟದಿಂದ ಇದು ತಪ್ಪುತ್ತೆ. ನಮಗೆ ಗಿಡ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಅಷ್ಟು ಗಿಡಗಳನ್ನು ನಾವು ಇದು ಮಾಡ್ಬೋದು. ಮತ್ತು ನಾವು ಬಳ್ಳಿ ತರಕಾರಿ ಮಾಡ್ತೀವಿ ಅಂದರೆ ಸಿಂಪಲ್ಲಾಗಿ ಚಪ್ರಗಳನ್ನು ಮಾಡ್ಕೊಳ್ಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ತರಕಾರಿಗಳಿಗೆ ಚಪ್ರ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. GI ವೈರ್ ಸಿಕ್ಕುತ್ತೆ, ಅದರಲ್ಲಿ ಮಾಡ್ಕೊಳ್ಬೋದು. ಇನ್ನು ಗೊಬ್ಬರಕ್ಕೆ ಬಂದರೆ, ನಾವು ಗೊಬ್ಬರನ ಸಮ ಪ್ರಮಾಣ ಮತ್ತು ಮುಕ್ಕಾಲಂಶ 2 ರೀತಿ ಇದು ಮಾಡ್ಬೋದು. ಆದರೆ ನಾನು ಸಜೆಷನ್ ಮಾಡೋದಂದರೆ, ನಾವು ತರಕಾರಿ ಮಾಡಿದ್ರೆ, ಗಿಡದಲ್ಲಿ ತರಕಾರಿ ಮಾಡೋದಾದರೆ ಗೊಬ್ಬರ ಮತ್ತು ಮಣ್ಣು ಸಮ ಪ್ರಮಾಣದಲ್ಲಿ ಹಾಕಿ. ಇಲ್ಲ ಗೊಬ್ಬರ ಸ್ವಲ್ಪ ಜಾಸ್ತಿ ಆದರೂ ಸಾಕು, ಜಾಸ್ತಿ ಆದರೂ ತೊಂದರೆ ಇಲ್ಲ. ಯಾಕೆಂದರೆ ಅದರಲ್ಲಿ ಅತಿ ಹೆಚ್ಚು ಮಣ್ಣಿನ ಆಳಕ್ಕೆ ಹೋಗೋದಿಲ್ಲ, ಇದು ಬೇರಾಗಿರೋದ್ರಿಂದ. ಅದಕ್ಕೆ ಗೊಬ್ಬರದ ಜಾಸ್ತಿ ಸಿಕ್ಕಿದಷ್ಟು ಅದು ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಸಮ ಪ್ರಮಾಣದಲ್ಲಿ, ಮಣ್ಣು ಮತ್ತು ಗೊಬ್ಬರ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕವರಿಗೆ ತುಂಬಿ ನಾವು ತರಕಾರಿ ಬೀಜಗಳು ಹಾಗೂ ಅಥವಾ ಸಸಿಗಳನ್ನು ನಾಟಿ ಮಾಡಿದಾಗ ಈ ರೀತಿ ತರಕಾರಿಗಳನ್ನು ಮಾಡ್ಬೋದು. ಇದು ಮಾಡೋದು ಏನು ಕಷ್ಟ ಅಲ್ಲ. ಫ್ರೀ ಸಮಯದಲ್ಲಿ ನಾವು ಮಾಡಿಕೊಂಡು ಎಲ್ಲ ತರಕಾರಿಗಳು ನಾವೇ ಬೆಳೆದು ನಾವೇ ತಿನ್ಬೋದು. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೋದು. ಎಲ್ಲೋ ಮಾರ್ಕೆಟಲ್ಲಿರೋದು ತರಬೇಕು. ನಮ್ಗೆ ಯಾವುದು ಬೇಕು, ನಮ್ಗೆ ಯಾವುದು ಇದಿದೆ ಇಂಪಾರ್ಟೆಂಟ್ ಇದೆ, ಯಾವುದು ಕೆಮಿಕಲ್ ಕಮ್ಮಿ ಆಗ್ತಾರೆ ಅದನ್ನು ನೋಡಿ, ಅದು ನಾವು ಎಲ್ಲ ಒಳ್ಳೆ ಹೈಬ್ರಿಡ್ ಥರ ಇರುವಂಥ ತರಕಾರಿಗಳನ್ನು ತರೋಕ್ಕಿಂತನೂ ಊರಿನ ತರಕಾರಿಗಳು ತಂದರೆ ಅದಕ್ಕೆ ಸ್ವಲ್ಪ ಕೆಮಿಕಲ್ ಪ್ರಮಾಣ ಕಡಿಮೆ. ಅಂಥ ತರಕಾರಿಗಳನ್ನು ನಾವು ಬಳಸ್ಕೊಂಡು ನಾವು ಬೆಳ್ಕೊಂಡು ತಿನ್ನೋದ್ರಿಂದ ಇವತ್ತು ವಿದೇಶಿ ತರಕಾರಿಗಳನ್ನು ಬೆಳೀಲಿಕ್ಕೆ ಸಾಧ್ಯ ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಆದರೆ ಆ ತರಕಾರಿಗಳನ್ನು ನಾವೇ ಬೆಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು, ರೋಗದಿಂದ ಮುಕ್ತರಾಗ್ಬೋದು. ಸಾವಯವ ತರಕಾರಿ ನಮ್ಮ ಆರೋಗ್ಯನ ಕಾಪಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೂ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಮಾಡಲೇಬೇಕು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಆಗ್ತಾಯಿದೆ. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು, ಬೇರೆಯವ್ರು ಕಾಪಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಸಾವಯವ ರೈತರು ಯಾರು ಇರ್ತಾರೆ ಅವ್ರ ಕಡೆಯಿಂದ ನಾವು ಪದಾರ್ಥಗಳು, ತರಕಾರಿಗಳನ್ನು ತೆಗೆದುಕೊಂಡು ನಾವು ಯೂಸ್ ಮಾಡಿದ್ದೆ ಆದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೆ ನಾವು ನಮ್ಮ ಮನೆಯಲ್ಲಿ ಸುಲಭವಾಗಿ ತರಕಾರಿಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದ ಪಕ್ಷದಲ್ಲಿ ನಾವು ಈ ರೀತಿ ಬಳಸ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.